ಲ್ಯಾಂಡ್ ನಾಶ ಇದೆ. ಒಂದು ಒಂದು ಕಾಲಿತ್ತು ಅವಾಗ ಫ್ಯಾನ್ ಕೂಡ ಯೂಸ್ ಮಾಡ್ತಿದ್ದಿಲ್ಲ. ಅದೆಲ್ಲ ಕಂಪೇರ್ ಮಾಡಿದ್ರೆ ಮೈಸೂರು ಇವತ್ತಿಗೂ ಸುಂದರವಾದಂಥ ಡಿಸ್ಟ್ರಿಕ್ಟ್. ವಂಡರ್ಫುಲ್ ಪ್ಲೇಸ್ ಇದೆ ಮೈಸೂರು. ಇವತ್ತು ನಾವು ನೋಡ್ತಾ ಇದ್ದೇವೆ, ಇಲ್ಲಿ ನೀರು ಕೂಡ ಚೆನ್ನಾಗಿದೆ, ನೀರು ಸುಸ್ಥಿತಿ ಆಗಿದೆ ಅಂತ ಸೇಮ್ ಇದೆ. 8 ಪಾಯಿಂಟಿಂದ ಕೆಳಗೆ ಇಳಿದಿಲ್ಲ ಅದು, 8ರಿಂದ 10, 12ವರೆಗೆ ಮತ್ತೆ ಕೆಳಗೆ ಮೇಲೆ ಆಗ್ತಾ ಹೋಗ್ತದೆ. ಇದು ಹಾಗೆಲ್ಲ. ಬೆಂಗಳೂರೊಳಗೆ 11 ಲಕ್ಷ ಬೋರ್ವೆಲ್ಗಳು, 180% ಎಕ್ಸ್ಟ್ರಾಕ್ಟ್ ಮಾಡಿದ್ದೇವೆ ನೀರು ನಾವು. ಅಂದರೆ ಈ ರೀತಿ ನೀವು ಇವತ್ತಿನ ಸ್ಟೂಡೆಂಟ್ಸ್ ಯೋಚನೆ ಮಾಡಿ ನನಗೇನು ಫಿಲ್ ಮಾಡಬೇಕು. ಅಗಾಧವಾದ ಸಬ್ಜೆಕ್ಟ್ ಇದೆ ನಮ್ಮಲ್ಲಿ. ಇವತ್ತಿಗೂ ನಮ್ಮಲ್ಲಿ ಸ್ವಲ್ಪ ಬಡತನ ಇನ್ನೂ ಇದೆ. ಇವತ್ತೇ ಜಗತ್ತೊಳಗೆ ಅಂಬಾನಿ, ಅದಾನಿ ಇವರೆಲ್ಲ ಬರ್ತಾರಲ್ಲ ಯಾವಾಗಾದರೂ, ಇವ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೇಕು. ಇದರಿಂದ ಏನಾಗುತ್ತೆ ಸಮಾಜಕ್ಕೆ, ಇದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು ನಿಮ್ಮದೇ ರೀತಿಯಲ್ಲಿ. ಇವತ್ತು ನಾನು ಪಶ್ಚಿಮ ಘಟ್ಟದ ಬಗ್ಗೆ ಅಂತ ಹೇಳ್ತೀನಿ. ಇಲ್ಲೇ ನಿಮ್ಮಲ್ಲೇ ಬಂಡೀಪುರ ಇದೆ, ನಾಗರಹೊಳೆ ಇದೆ, ಅಸಾಧ್ಯವಾದಂಥ ಅಲ್ಲಿ ಪ್ರಾಣಿಗಳೆಲ್ಲ ಇದ್ದಾವೆ, ಒಳ್ಳೆ ಕಾಡಿದೆ. ಅಲ್ಲಿ ಹೋಗಿ ಅಲ್ಲಿ ವಿಚಾರ ಮಾಡಿ ಹೇಗೆ ನೀವು ಮುಂದೆ ಬೆಳಿಬೋದು ಅಂತ. ಈ ಫೋಟೋಗ್ರಫಿಯಲ್ಲಿ ಸಿನಿಮಾಟೋಗ್ರಫಿ ಮಾಡಿ. ಇವತ್ತೇನಾಗಿದೆ, ನಮ್ಮಲ್ಲಿ ಮೊಬೈಲ್ ಫೋನ್ ಬಂದು ಈ ಮೊಬೈಲ್ ಫೋನ್ ನಮ್ಮ ಭಾವನೆಯನ್ನು ಕಡಿಮೆ ಮಾಡಿಬಿಟ್ಟಿದೆ. ಭಾವನೆಗಳು ಬರ್ತಾ ಇಲ್ಲ. ಅಂದರೆ ಏನು ಇಮ್ಯಾಜಿನೇಷನ್ ಏನು ಮಾಡೋದು ತಿಳಿತಾ ಇಲ್ಲ. ಅದನ್ನೇ ಹೇಳ್ಕೊಂಡು ಕೂತ್ಬಿಡ್ತಾರೆ ಎಲ್ಲರೂ. ಇವತ್ತು ಮಕ್ಕಳು ಕೂಡ್ತಾರೆ, ಎಲ್ಲರೂ ಅದ್ರ ಮೇಲೆ ಇವತ್ತು ನಾವು ಸಮಯ ಕಳೀತಾ ಇದ್ದೀವಿ. ಇದರಿಂದ ಇಮ್ಯಾಜಿನೇಷನ್ ಭಾಳ ಕಡಿಮೆ ಆಗಿದೆ. ಐನ್ಸ್ಟೈನ್ ಹೇಳಿದ, ನಾಲೆಜ್ ಇಸ್ ಇಂಪಾರ್ಟೆಂಟ್, ಯಸ್, ಬಟ್ ಇಮ್ಯಾಜಿನೇಷನ್ ಇಸ್ ಅಬ್ಸಲ್ಯೂಟ್ಲಿ ವಂಡರ್ಫುಲ್. ಇಮ್ಯಾಜಿನೇಷನ್ ಇದ್ದರೆ ನಿಮಗೆ ಅನೇಕ ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದು ನಿಮ್ಮ ಫೋಟೋಗ್ರಫಿ ಮೂಲಕ, ಸಿನಿಮಾಟೋಗ್ರಫಿ ಮೂಲಕ, ಪೇಂಟಿಂಗ್ ಮೂಲಕ ಮಾಡ್ಬೋದು. ನಾನು ಜಗತ್ತಿನಲ್ಲಿ ಅನೇಕ ಈ ದೊಡ್ಡ ಮ್ಯೂಸಿಯಂಗಳನ್ನು ನೋಡಿದ್ದೇನೆ. ಈ ಫಾರ್ ಇನ್ಸ್ಟೆನ್ಸ್ ಆಮ್ಸ್ಟರ್ಡ್ಯಾಮಲ್ಲಿ ಭಾಳ ದೊಡ್ಡ ಬಟ್ ಹಳೆ ಬಿಲ್ಡಿಂಗ್, ಇದೇ ಥರ ಬಿಲ್ಡಿಂಗ್, ಅಮೇಝಿಂಗ್. ಅಲ್ಲಿ ವ್ಯಾನ್ ಗೋ ದೊಡ್ಡ ಪೇಂಟರ್, ತಮಗೆ ಗೊತ್ತಿರ್ಬೋದು. ವ್ಯಾನ್ ಗೋ ಸಣ್ಣ ಪುಟ್ಟ ಅವ್ರ ಅಣ್ಣನಿಗೆ ಪತ್ರ ಬರೆದಿದ್ದು ಕೂಡ ಅಲ್ಲಿ ಹಾಕಿದ್ದಾರೆ. ಎಷ್ಟು ಜನ ಬರ್ತಾರೆ ಬೆಳಗ್ಗಿಂದ ನೋಡೋದಕ್ಕೆ ಅಲ್ಲಿ. ಅವ್ರು ಹೇಳಿದ, ನಾನು ಇಲ್ಲೇ ಹಳ್ಳಿಯೊಳಗೆ ಹುಟ್ಟಿದ್ದು, ಇಲ್ಲೇ ನಾನು ಪೇಂಟಿಂಗ್ ಮಾಡಿದೆ. ಅವ್ರು ಇಂಗ್ಲೆಂಡಿಗೆ ಸ್ವಲ್ಪ ದಿವಸ ಹೋಗಿಲ್ಲ, ವಾಪಸ್ ಬಂದ. ನಾನು ಇಲ್ಲೇ ಪೇಂಟಿಂಗ್ ಮಾಡಿ ಇಲ್ಲೇ ಸಾಯ್ತೇನೆ ಅನ್ಬೋದು. ಅವರನ್ನ ಪ್ಯಾರಿಸ್ ಒಳಗೆ ಅದನ್ನು ಮಾರಾಟ ಮಾಡಿ ದುಡ್ಡು ಕಳಿಸ್ತೀವಿ. ಆದರೆ ವ್ಯಾನ್ ಗೋ ಅಲ್ಲೇ ಉಳಿದು ಅಲ್ಲೇ ತಿರುಗಿ. ಅಂದರೆ ನಮ್ಮಲ್ಲಿ ಹೇಗೆ ಹಳ್ಳಿಗಳಿಗೆ ಎಷ್ಟು ಸುಂದರವಾಗಿ, ಅದನ್ನು ನೋಡಿದ ಮೇಲೆ ನನಗೆ ಹಳ್ಳಿಗಳ ಬಗ್ಗೆ ಒಂದು ಇನ್ನೂ ಹೆಚ್ಚು ಪ್ರೀತಿ ಹುಟ್ಟು. ನಮ್ಮ ಹಳ್ಳಿಗಳು ಎಷ್ಟು ಸುಂದರವಾಗಿದ್ದಾವೆ ಅಂತ. ನಾವು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದೇವೆ, ಅಪಾರ್ಟ್ಮೆಂಟ್ ಕಟ್ಟಿದ್ದೇವೆ, ಅದು ಕುಡಿಲಿಕ್ಕೆ ನೀರಿಲ್ಲ.